ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇವತ್ತಿನ ಅಪ್ಡೇಟನ್ನು ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ 12ನೇ ಮತ್ತು 13ನೇ ಕಂತಿನ ಹಣ ಬಗ್ಗೆ ತಿಳಿಸಿಕೊಡುತ್ತೇನೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ 12ನೇ ಕಂತಿನ ಹಣ ಬಂದಿದೆಯೇ, 13ನೇ ಕಂತಿನ ಹಣ ಬಂದಿದೆಯೇ ಅಂತ. ಇಲ್ಲಿ ಫಲಾನುಭವಿಗಳು ಯಾಕೆ ನಿಮಗೆ ಹಣ ಬಂದಿಲ್ಲ ಅಂತ ಬೇರೆ ಕೆಲವು ಫಲಾನುಭವಿಗಳು ಕಮೆಂಟ್ ಮಾಡುತ್ತಾನೆ ಇದ್ದೀರಾ. ನಿಮಗೆ ಯಾವಾಗ ಬರುತ್ತೆ ಅಂತ ಕೇಳುವುದಾದರೆ, ಮೊದಲನೆಯದಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ಸೆಪ್ಟೆಂಬರ್ ತಿಂಗಳಿಗೆ ಎಂಟರ್ ಬಿಟ್ಟಿದ್ದೀರಾ. ನಿಮಗೆ ಆಗಸ್ಟ್ ಆಗಲೇ 30-31ನೇ ತಾರೀಕಿಗೆ ಈ ಒಂದು ರೇಂಜಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 12ನೇ ಮತ್ತು 13ನೇ ಕಂತಿನ ಹಣ ಜಮಾ ಆಗಿದೆ. ನೀವು ಜನರಿಗೆ ಜಮಾ ಆಗಿದೆ ಅಂತ ಕೇಳುವುದಾದರೆ ಕೇವಲ ಒಂದು 10ರಿಂದ 15% ಜನರಿಗೆ ಮಾತ್ರ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣ ಜಮಾ ಆಗಿದೆ. ಹಣ ಬಿಡುಗಡೆಯಾಗಿದೆ. ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. 1 ಡೇ 2 ಡೇ ಬ್ಯಾಕ್ನಿಂದ ಈ ಪ್ರಾಸೆಸ್ ಸ್ಟಾರ್ಟ್ ಆಗಿರುವಂಥದ್ದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತಿನವರೆಗೆ ಬಂದಿದೆ. ಇನ್ನು ಕೇವಲ 12ನೇ ಮತ್ತು 13ನೇ ಕಂತಿನ ಹಣ ಬರಬೇಕು ಎಂದರೆ ಇದೇ ತಿಂಗಳ 15 ತಾರೀಕಿನ ಒಳಗಡೆ ಎಲ್ಲರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಫಲಾನುಭವಿಗಳು ಯಾರೂ ಟೆನ್ಷನ್ ಮಾಡಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿ ಯು ವಿತ್ ದ ನ್ಯೂ ವಿಡಿಯೋ.